ಸಾಕ್ಸ್ ಫ್ಯಾಕ್ಟ್ರಿ ಮಾಡಿ ಸ್ವಲ್ಪ ಒಂದು ಫಸ್ಟ್ ಪ್ರೊಡಕ್ಷನ್ ಆಗುತ್ತೆ, ಲಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇವರು ಆಚೆ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಆರ್ ವಿ ದೇಶಪಾಂಡೆ ಅವರು, ಅಂಬರೀಷ್ ಸರು ಎಲ್ಲ ಸೇರಿಕೊಂಡು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆಚೆ ಬಂದ್ಬಿಡ್ತಾರೆ. ಬೆಂಗಳೂರಲ್ಲಿ ಒಂದು ಮನೆ ಬಿಟ್ಟರೆ ಇನ್ನೇನಿಲ್ಲ. ಆಸ್ತಿ ಮಾಡಿದ ಅಭಿಮಾನಿಗಳನ್ನ ಆಸ್ತಿ ಮಾಡಿದೆ 6.5 ಕೋಟಿ ಕನ್ನಡಿಗಳು ಅವರ ಆಸ್ತಿ. ಅದು ಬಿಟ್ಟರೆ ಇನ್ನೇನು ಆಸ್ತಿ ಏನಿಲ್ಲ, ಏನು ಹೆಸರು ಮಾಡಿದ್ದಾರೆ ಅಷ್ಟೇ. ಗಾಡಿ ಬರುತ್ತೆ, ಗಾಡಿ ಮೈಸೂರಿಂದ ಬರುತ್ತೆ ಅಂತ ಹೇಳಿದ್ರೆ ಮನೆ ಫುಲ್ ನನ್ನ ಕೈ ಇನ್ಚಾರ್ಜ್, ನನ್ನ ಕೈ ಕೀ ಎಲ್ಲ ಕೀನೂ ಇತ್ತು. ಪ್ರತಿಯೊಂದು ಲಾಕ್ ಮಾಡಿ ನಾ ಮಾಡೋದಿದ್ರೆ ಅವತ್ತೇ ಮಾಡ್ಬೋದಾಗಿತ್ತು. ಎಲ್ಲ ಪ್ರತಿಯೊಂದು ಲಾಕ್ ಮಾಡಿ ಬಂದಿದ್ದ ತಕ್ಷಣ ಕೀ ಕೊಟ್ಟಿದ್ದೀನಿ, ತಗೊಳ್ಳಿ ಕೀ ಎಲ್ಲ ಲಾಕ್ ಮಾಡಿದ್ದೀನಿ. ಪ್ರತಿಯೊಂದು ಏನೂ ಇಟ್ಟಿರಲಿಲ್ಲ, ಪ್ರತಿಯೊಂದು ಲಾಕ್ ಮಾಡ್ಬಿಟ್ಟು ಬಂದ ತಕ್ಷಣ ಕೀ ಕೊಟ್ಟಿದ್ದೀನಿ. ನಿಮ್ಗೆ ಈಗಲೂ ವಿಷ್ಣುವರ್ಧನ್ ಅಂದ ತಕ್ಷಣ ಕಾಡುವ ನೆನಪುಗಳೇ? ಅವ್ರು ಬರ್ತೀನಿ ಅಂತ ಹೇಳಿ ಹೋದ್ರಲ್ಲ, ನಾಳೆ ಬರ್ತೀನಿ ಅಂದ್ರು, ನಾಳೆ ಬರಲಿಲ್ವ ಅಂತ ಇವತ್ತು ಕಾಡ್ತಾ ಇದ್ದೀನಿ ನನಗೆ. ವಿಷ್ಣುವರ್ಧನ್ ಅವರ ಡ್ರೆಸ್ ಸೆನ್ಸ್ ಎಲ್ಲಿಂದ ಬದಲಾಯಿತು? ಅವ್ರು ಮೊದಲಿಂದ ಡ್ರೆಸ್ನಲ್ಲಿ ಭಾಳ ಇದಾಗಿದ್ದಂಥವ್ರು, ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅವ್ರಿಗೆ. ಆ ಒಂದು ಇದು ಮಾಡ್ಕೊಂಡು ಬಂದರು. ಮೊದಲು ನಾಗರಾಜ್ ಅಂತ ಹೇಳಿದ್ನಲ್ಲ, ಆ ನಾಗರಾಜ್ ಅಂತ ಅವರೇ ಕಾಸ್ಟ್ಯೂಮ್ ಇದು ಅವ್ರು ಮಾಡ್ತಿದ್ರು. ಆಮೇಲೆ ಬಡಾ ಸಾಬ್ ಅಂತ ಬಾಂಬೆನವರು, ಅವರು ಫಸ್ಟ್ ಕ್ಲಾಸ್ ಆಗಿದ್ದು ಮಾಡೋರು. ಅಲ್ಲಿಂದ ಶುರು ಆಯ್ತು. ಬಡಾ ಸಾಬ್ ಇದ್ದೇನೆ ಒಳ್ಳೆ ಮನೆಯಲ್ಲೂ ಇದ್ದ ನಿಲ್ವಂಗಿಯಲ್ಲಿ ಇರ್ತಾ ಇದ್ರು ಅವ್ರು ಯಾವಾಗಲೂ. ಮನೇಲಿ ನಾರ್ಮಲ್ ಆಗಿರೋದು. ಹೌದು, ಮನೇಲಿ ನಾರ್ಮಲ್, ಅದನ್ನಲ್ಲಿ ಇದು ಮಾಡ್ತಾ ಇರಲಿಲ್ಲ. ಮನೇಲಿ ಯಾವ ಥರ ಇರಬೇಕೋ ಆ ಥರ ನಾರ್ಮಲ್ ಆಗೇ ಇರೋರು. ಆ ಒಂದು ರೀತಿಯ ಸಾಯಿಬಾಬರ ಥರ ಕಟ್ಟೋದು ಇದು ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಅದು ಮೋಸ್ಟ್ಲಿ ನಾವು ಚೆನ್ನೈಯಿಂದ ಬಂದ್ವಲ್ಲ, ಆಮೇಲೆ ಇದಾಯ್ತದು ಅದು ಕಟ್ಟೋದು. ಮತ್ತು ಆಮೇಲೆ ಫುಲ್ಲು ವೈಟ್ ಆ್ಯಂಡ್ ವೈಟ್ ಇದು ಮಾಡಿಬಿಟ್ರು ಫುಲ್. ಆಮೇಲೆ ಕಟ್ಟೋದು ಸಾಯಿಬಾಬಾ ಥರದ್ದು ಮಾಡಿದ್ರು. ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರು. ಮೊದಲೆಲ್ಲ ಹೋಗ್ತಾ ಇರಲಿಲ್ಲ, ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಪ್ರತಿ ಗುರುವಾರನೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವೀಟ್ಗಳೆಲ್ಲ ಹಂಚಿ ಎಲ್ಲ ಮಾಡೋರು. ಆಮೇಲೆ ಭಾಳಷ್ಟು ಅನಾಥಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ಭಾಳಷ್ಟು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ. ಸ್ವಲ್ಪ ಅವರು ಕೊಟ್ಟ ಕೊಡುಗೆಗಳನ್ನು, ದಾನವನ್ನು ಅದು ಎಲ್ಲೂ ಹೆಚ್ಚು ಪ್ರಪಂಚಕ್ಕೆ ಗೊತ್ತಾಗಲಿಲ್ಲ. ಅದು ಒಂದು ಹೇಳ್ತೀನಿ, ನಾನು ಇಲ್ಲಿ ಇವಾಗ KR ರೋಡಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು, ನಿಗ್ರೋಜನಿ ಅವರು ತುಂಬ ಸೀರಿಯಸ್ ಆಗಿದ್ದು. ಆವಾಗ ಒಂದು ಕವರ್ನಲ್ಲಿ ಹಾಕೊಂಡಷ್ಟು ದುಡ್ಡು ಕೊಟ್ಟು, ಇದು ತೊಗೊಂಡು ಕೊಟ್ಬಿಟ್ಟು ಬಾ, ನಮ್ಮ ಹೆಸರು ಹೇಳ್ಬೇಡ, ಯಾರು ಕೇಳಿದ್ರೆ ಹೆಸರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡು ಅಂದರು. ಸ್ವತಃ ನಾವು ಕೊಟ್ಬಿಟ್ಟು ಬಂದೆ. ಆಮೇಲೆ ಗೊತ್ತಾಯ್ತು ಅದು. ಅವ್ರು ಹೋದ್ಮೇಲೆಲ್ಲ ಯಾರೋ ಹೇಳಿದ್ರಂತೆ, ಈ ಥರ ಕೊಟ್ಬಿಟ್ಟು ಹೋದ್ರು ಅಂತ ಹೇಳಿ ಇವರೇ ಕೊಟ್ಟಿದ್ದು ಅಂತ ಗೊತ್ತಾಯ್ತು ಅಂತ. ಆಮೇಲೆ ಅವ್ರು ನನ್ನ ಹತ್ರ ಹೇಳಿದ್ರು, ಯಾರಿಗೂ ಹೇಳ್ತಾ ಇರಲಿಲ್ಲ, ಕೊಟ್ಟಿದ್ದೇನೆ ಒಬ್ಬರು ಹೇಳ್ತಾರೆ. ಇಂಥದ್ದು ಭಾಳಷ್ಟು ಮಾಡಿದ್ದಾರೆ, ಹೇಳ್ಕೊಂಡಿಲ್ಲ. ಏನು ಮಾಡ್ತೀನಿ ಅದು ಹೇಳ್ಬಾರ್ದು ಅಂತ ಅವರು. ವಿದ್ಯಾಭ್ಯಾಸಕ್ಕೆ, ಅನಾಥಾಶ್ರಮ ಎಷ್ಟು ಮಾಡಿದ್ದಾರೆ. ಹೇಳ್ಕೊಳ್ಳೋದ್ರಿಂದ ಏನು ಸಿಗುತ್ತೆ ನಮಗೆ? ಬೇಡ, ಹೇಳ್ಕೊತಾ ಇರಲಿಲ್ಲ. ದಾನ ಮಾಡಿದ್ದನ್ನು ಹೇಳ್ಬಾರ್ದು, ಹೇಳಲ್ಲ. ಅಷ್ಟೊಂದು ಇದು ಮಾಡಿದ್ರು. ಈ ಸಾಕ್ಸ್ ಫ್ಯಾಕ್ಟ್ರಿ ಮಾಡಿ ಕಳ್ಕೊಂಡ್ರೆ ತುಂಬ. ಅದು ಸಾಕ್ಸ್ ಫ್ಯಾಕ್ಟ್ರಿ ಅವರು ಅಕ್ಕನ ಮಗನೇ, ಅಕ್ಕನ ಮಗ ಇನ್ನೊಬ್ಬರು ಸೇರ್ಕೊಂಡು 3 ಜನ ಪಾರ್ಟ್ನರ್ ಎಲ್ಲ ಮಾಡಿದರು. ಸಾಕ್ಸ್ ಫ್ಯಾಕ್ಟ್ರಿ ಮಾಡಿ ಸ್ವಲ್ಪ ಒಂದು ಫಸ್ಟ್ ಪ್ರೊಡಕ್ಷನ್ ಆಗುತ್ತೆ, ಲಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇವರು ಆಚೆ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಆರ್ ವಿ ದೇಶಪಾಂಡೆ ಅವರು, ಅಂಬರೀಷ್ ಸರು ಎಲ್ಲ ಸೇರಿಕೊಂಡು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆಚೆ ಬಂದುಬಿಡ್ತಾರೆ. ಅದ್ರ ಬಗ್ಗೆನೂ ಭಾಳಷ್ಟು ಹೋದ್ಮೇಲೆ ಮಾಡಿದ್ರು. ಸಾಲ ಮಾಡ್ಕೊಂಡ್ಬಿಟ್ಟಿದ್ರು, ಅದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳಿದ್ರು. ಆ ಥರದ್ದೇನು ಇರಲಿಲ್ಲ. ಅವರು ಆಚೆ ಬಂದುಬಿಟ್ರು. ಆರ್ ವಿ ದೇಶಪಾಂಡೆ ಹೆಲ್ಪ್ ಮಾಡಿದ್ರು, ಅಂಬರೀಷ್ ಸರ್ ಹೆಲ್ಪ್ ಮಾಡಿದ್ರು. ಅದನ್ನು ಏನು ಅಮೌಂಟ್ ಕಟ್ಟಬೇಕು ಕಟ್ಬಿಟ್ಟು ಆಚೆ ಬಂದುಬಿಟ್ರು. ಅವರು ಲಾಸ್ ಮಾಡ್ಕೊಂಡ್ರು. ಅದನ್ನಲ್ಲಿ ಕಟ್ಟಿದ್ನೇ ಲಾಸ್ ಆಗಿದ್ದೆ ಅಷ್ಟೇ. ಅದು ಬಿಟ್ಟರು ಬೇರೆ ಯಾವುದೂ ಇದಿರಲಿಲ್ಲ. ಅದನ್ನೇ ಬೇರೆ ಯಾವುದು ವ್ಯವಹಾರ ಮಾಡಿಲ್ಲ. ಇಲ್ಲ, ಸಿನಿಮಾ ತೆಗೆದ್ರು ಅಷ್ಟೇ, ಹಿಂದಿ ಪಿಕ್ಚರ್ ಅಂತ ತೆಗೆದ್ರಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೊಂದು ಹಿಂದಿ ಕನ್ನಡದ ಪಿಕ್ಚರ್ ತೆಗೆದು, ಅಕ್ಷಯ್ ಕುಮಾರ್ ಪಿಕ್ಚರ್ ತೆಗೆದು. ಅದು ಬಿಟ್ಟರೆ ಬೇರೆ ಇನ್ಯಾವುದು ವ್ಯವಹಾರಗಳೇನು ಇರಲಿಲ್ಲ. ಏನು ಆಸ್ತಿ ಏನು ಮಾಡಿಲ್ಲ. ವಿಷ್ಣುವರ್ಧನ್ ಅವರು ಬಿಟ್ಟು ಹೋದದ್ದೇನು? ಯಾರು? ಬೆಂಗಳೂರಿನ ಒಂದು ಮನೆ. ಹಾಂ, ಮತ್ತೇನು ಆಸ್ತಿ ಅಷ್ಟೇ. ಬೆಂಗಳೂರಲ್ಲಿ ಒಂದು ಮನೆ ಬಿಟ್ಟರೆ ಇನ್ನೇನಿಲ್ಲ. ಆಸ್ತಿ ಮಾಡಿದ ಅಭಿಮಾನಿಗಳನ್ನ ಆಸ್ತಿ ಮಾಡಿದೆ. 6.5 ಕೋಟಿ ಕನ್ನಡಿಗಳು ಅವರ ಆಸ್ತಿ. ಅದು ಬಿಟ್ಟರೆ ಇನ್ನೇನು ಆಸ್ತಿ ಏನಿಲ್ಲ. ಏನು ಹೆಸರು ಮಾಡಿದ್ದಾರೆ ಅಷ್ಟೇ. ದುಡ್ಡು ಇತ್ಯಾದಿ ವ್ಯವಹಾರದ ಬಗ್ಗೆ, ಈ ಕೊಡುವುದ್ರ ಬಗ್ಗೆ, ಅಥವಾ ನಿಮ್ಮಂಥವ್ರು ಒಟ್ಟಿಗೆ ಈಗ ಹೊರಗಡೆಗೆ ಅವ್ರ ಬಗ್ಗೆ ಒಂದು ಬೇರೆ ರೀತಿಯ ಒಂದು ಇಮೇಜ್ ಇದೆ ಸ್ವಲ್ಪ, ವಿಷ್ಣುವರ್ಧನ್ ಕಂಜೂಷಿ ಅನ್ನುವ ರೀತಿಯಲ್ಲಿ. ಈಗ ನೀವು ಅದರ ಐ ವಿಟ್ನೆಸ್, ಅವರೊಟ್ಟಿಗೆ ಬದುಕದವರು, ಎಷ್ಟೊತ್ತು ಅದನ್ನ ಮಾತಾಡಿದ್ರಿ. ಪರ್ಟಿಕ್ಯುಲರ್ ಆಗಿ ಆ ವಿಷಯ ಬಂದರೆ ಏನ್ ಹೇಳ್ತೀರಿ ವಿಷ್ಣುವರ್ಧನ್ ಅವ್ರ ಬಗ್ಗೆ? ಅದ್ರ ಹೊರಗಡೆ ಹೇಳಿರ್ಬೋದು, ಆದ್ರೆ ನಮ್ಮ ಜೊತೆ ನಮ್ಗೆ ಹಾಗಿರ್ಲಿಲ್ಲ. ಬೇಕು ಅಂದರೆ ಕೊಡೋರು, ತಕ್ಷಣ ಕೊಡೋರು ಅವರು. ಆ ಥರ ಒಂದು ಇದಿತ್ತು. ಅದು ಮಾಡ್ತಾ ಇರಲಿಲ್ಲ. ಅದು
ತಕ್ಷಣನೇ ಮಾಡೋರು, ಹೇಳಿದ ತಕ್ಷಣ ಒಂದು ಆಯಿತು ಅಂತ ಹೇಳ್ಬಿಡೋರು, ಅಷ್ಟು ಕೊಡೋರು. ಅದು ಎಲ್ಲಿ ಸೇರ್ಬೇಕು ಸೇರತ್ತೆ ಅಂತ ಹೇಳೋರು, ಮಾಡೋರು. ಆ ಥರ ಮಾಡ್ತಾಯಿದ್ರು. ಯಾರಿಗೂ ಇದು ಮಾಡ್ತಾ ಇರಲಿಲ್ಲ. ಅದು ಮಾತಾಡ್ತಾರೆ, ತುಂಬ ಜನ ಮಾತಾಡ್ತಾರೆ, ಯಾಕಂದ್ರೆ ಗೊತ್ತಿರಲ್ಲ ಕೆಲವರಿಗೆ. ಆ ವಿಷಯದಲ್ಲೆಲ್ಲ ಭಾಳ ಇದಾಗಿದ್ದು. ನನಗೆ ಬೇಕಾದ ಸೈಡ್ ಮಾಡಿದ್ದಾರೆ. ಹಿಂದಿನ ದಿವಸ ಇವರು ಹೋಗೋ ಹಿಂದಿನ ದಿವಸ ಏನಾಯಿತು ಅಂದರೆ, ಅವರು ಮೈಸೂರಲ್ಲಿ ಲೀಲಕ್ಕ ಅಂತಿದ್ದಾರೆ, ಅವ್ರ ಜೊತೆ ಹೇಳಿದ್ರಂತೆ, ಶ್ರೀಧರ್ಗೆ ಏನೂ ಮಾಡಿಲ್ಲ ನಾನು, ಅವನೇನು ಕೇಳಿಲ್ಲ ನನ್ನನ್ನು, ಅದು ನಾಳೆ ಹೋದ ತಕ್ಷಣ ಫಸ್ಟ್ ಅವನಿಗೆ ಏನಾದ್ರು ಮಾಡಿಕೊಡ್ಬೇಕು, ನಾನು ಮಾಡಿಕೊಡ್ತೀನಿ. ನಾನು ನಾಳೆ ಹೋಗಿದ ತಕ್ಷಣ ಫಸ್ಟ್ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವ್ರು ಮೊನ್ನೆ ಬಂದು ನನಗೆ ಹೇಳಿದ್ರು, ಈ ಥರ ನಿನ್ನೆ ಹೇಳಿದ್ರು ನನಗೆ ಅಂತೇಳ್ಬಿಟ್ಟು. ನಾನೇನಾದ್ರು ಕೇಳಿದ್ರು ಕೊಡ್ತಾಯಿದ್ರು, ಕೇಳಿಲ್ಲ ಅಂತ ಯಾವತ್ತೂ ಹೇಳ್ತಾ ಇದ್ದೆ. ನಿಮಗೆಲ್ಲ ತಿಂಗಳಿಗೆ ಅಂತಿತ್ತ ಅಥವಾ ಏನದು? ತಿಂಗಳದ ಸ್ಯಾಲ್ರಿ ಇತ್ತು, ಆದರೆ ಬೇಕು ಅಂದರೆ ಬೇರೆ ಏನಕ್ಕೆ ಬೇಕು ಅಂದರೆ ಕೊಡೋರು. ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಮನೆ ಲೀಸ್ಗೆ ಹಾಕ್ಕೊಟ್ಟಿದ್ರು, ಅದು ಮಾಡಿದ್ರು, ಅದೆಲ್ಲ ತೊಂದರೆ ಇಲ್ಲ. ಒಂದು ಸೈಟ್ ಕೊಡಿಸಿದ್ರು ನನಗೆ, ರಾಧಾಕೃಷ್ಣ ಒಂದು ಸೈಟ್ ಕೊಡಿಸಿದ್ರು. ಅದೇನೋ ಲಿಟಿಗೇಷನ್ ಪ್ರಾಬ್ಲಮ್ ಆಗಿ ಇದಾಗೋಯ್ತು. ವಿಜಯಕುಮಾರ್ ಹತ್ರನೇ ಹೇಳಿ ಕೊಡಿಸಿದ್ರು, ಲಿಟಿಗೇಷನ್ ಪ್ರಾಬ್ಲಮ್ ಆಗಿ ಮತ್ತೆ ವಾಪಸ್ ಕೊಟ್ಬಿಟ್ಟು ಅದರದ್ದು ಒಂದು 8-10 ಲಕ್ಷ ರೂಪಾಯಿನ ಬಂತು. ಆಮೇಲೆ ಅದನ್ನು ತೊಗೊಂಡು ಮನೆ ಲೀಸ್ಗೆ ಹಾಕ್ಕೊಂಡೆ. ನಾನು ಮನೆ ಲೀಸ್ಗೆ ಹಾಕ್ಕೊಂಡಿದ್ದೆ. ಆದರೆ ಇದ್ದಿದ್ರೆ ನಮಗೆ ಯಾವುದೂ ಇದಾಗ್ತಾ ಇರಲಿಲ್ಲ. ಇವತ್ತು ಅವರಿಲ್ಲ ಅಷ್ಟೇ, ಆ ಥರ ಇದ್ವಿ ಇವತ್ತಿನ ದಿವಸ. ಅದರ ನಂತರ ಎಲ್ಲೂ ಹೋಗಲಿಲ್ಲ ನೀವು? ಇಲ್ಲ. ಆಮೇಲೆ ನಾನು 2 ವರ್ಷ ಇದ್ದೆ. 2 ವರ್ಷ ಇದ್ದೆ. 2009 12ವರೆಗಿದ್ದೆ. 12ನಲ್ಲಿ ನನಗೆ ಅಲ್ಲಿನ ವಾತಾವರಣ ನನಗೆ ಇಷ್ಟ ಆಗಿಲ್ಲ ನನಗೆ. ಯಾಕಂದರೆ ನಾವು ಇಷ್ಟು ದಿವಸವರೆಗೂ ಚೆನ್ನಾಗಿದ್ದು, ಮುಂದೆ ನಮ್ಮ ಮೇಲೆ ಅಪವಾದಗಳು ಬರಬಹುದು. ನಿಮ್ಗೆ ಅದು ಆ ಥರದ್ದು ಅನಿಸ್ತಾ? ಆ ಥರದ್ದು ಅನಿಸ್ತು ನನಗೆ. ಬರುತ್ತೆ ಅನ್ನೋದೊಂದು ಇದಿತ್ತು ನನಗೆ. ಅಪವಾದಗಳು ಬರೋ ಒಂದು ಇದು ಇರ್ತದೆ, ಮಾಡ್ತಾರೆ ಅನ್ನೋದೊಂದು ನನಗೆ ಇತ್ತು. ನನಗೆ ಅಪವಾದ ಇವತ್ತು ಹೇಳ್ತಾ ಇದ್ದಾರಂತೆ, ಆದರೆ ನಾನು ಆ ಥರದ್ದು ಏನೂ ಮಾಡಿಲ್ಲ. ನಿಮ್ಮಲ್ಲಿ ಏನು ಅಪವಾದ? ಇವತ್ತು ಅಪವಾದ ಮಾಡ್ತಾ ಇದ್ದಾರೆ. ಶ್ರೀಧರ ಕಳ್ತನ ಮಾಡ್ದ ಅಂತ ಹೇಳ್ಬಿಟ್ಟು. ಅದಕ್ಕೂ ನಾನು ಹೇಳ್ತೀನಿ ಕೇಳಿ. ಇವರು ಬಂದು ಬಾಡಿ ಬರುತ್ತೆ, ಬಾಡಿ ಮೈಸೂರಿಂದ ಬರುತ್ತೆ ಅಂತ ಹೇಳಿದ್ರೆ, ಮನೆ ಫುಲ್ಲು ನನ್ನ ಕೈ ಇನ್ಚಾರ್ಜ್, ನನ್ನ ಕೈ ಕೀ ಎಲ್ಲ ಕೈನೂ ಇತ್ತು. ಪ್ರತಿಯೊಂದು ಲಾಕ್ ಮಾಡಿ, ನಾ ಮಾಡೋದಿದ್ರೆ ಅವತ್ತೇ ಮಾಡ್ಬೋದಾಗಿತ್ತು. ಎಲ್ಲ ಪ್ರತಿಯೊಂದು ಲಾಕ್ ಮಾಡಿ, ಬಂದಿದ್ದ ತಕ್ಷಣ ಕೀ ಕೊಟ್ಟಿದ್ದೀನಿ, ತೊಗೊಳ್ಳಿ ಕೀ ಎಲ್ಲ ಲಾಕ್ ಮಾಡಿದ್ದೀನಿ. ಪ್ರತಿಯೊಂದು ಏನೂ ಇಟ್ಟಿರಲಿಲ್ಲ, ಪ್ರತಿಯೊಂದು ಲಾಕ್ ಮಾಡಿಬಿಟ್ಟು ಬಂದ ತಕ್ಷಣ ಕೀ ಕೊಟ್ಟಿದ್ದೀನಿ. ಸುಮಾರು ಜನ ಬಂದು ಹೇಳಿದ್ರು, ಹಂಗೆ ಮಾಡಿದ್ರು, ಹೇಳ್ತಾ ಇದ್ದಾರೆ ಅಂತ. ಹೇಳ್ಕೊಳ್ಳಿ ಬಿಡು, ನನಗೇನು. ನಿಮ್ಮ ಆತ್ಮಸಾಕ್ಷಿ ಗೊತ್ತಿದೆ? ನಮ್ಮ ಆತ್ಮಸಾಕ್ಷಿ ಗೊತ್ತಿದೆ. ಗೊತ್ತಿರೋರು ಗೊತ್ತಿದೆ, ಯಾರ್ಯಾರು ಗೊತ್ತಿದ್ರು ಗೊತ್ತಿದೆ. ಹೀಗಿರ್ಬೇಕಾದ್ರೆ ನಾನು ಅಲ್ಲಿದ್ದೆ ಅಂದರೆ ನನಗೆ ಬೇಕು ಅಂತಲೇ ಮಾಡಿರೋರು. ನಾನು ಅಷ್ಟು ವರ್ಷ ಇರ್ಲಿಕ್ಕೆ ಹೇಗೆ ಸಾಧ್ಯನೇ ಇಲ್ವಲ್ಲ ಆ ಥರದಲ್ಲಿ. ಒಂದು ಹಂತದಲ್ಲಿ ಅಲ್ಲಿ ನೀವು ಇರ್ಲಿಕ್ಕೆ ಕೇವಲ ವಿಷ್ಣುವರ್ಧನ್ ಅವರೇ ಕಾರಣ. ಹೌದು, ಅವ್ರಿಗೋಸ್ಕರ. ಅವರಿಲ್ಲ ಅಂದ್ರೆ ನಾನಿಲ್ಲ. ಅವರು ಅವ್ರ ತಾಯಿನೇ, ಅವರ ಒಂದು ಕುಟುಂಬದ ವರ್ಗ. ಅವರಿಲ್ಲ ಅಂದ್ರೆ ನಾನಿಲ್ಲ. ಅವರು ಅಷ್ಟು ಒಂದು ವಿಶ್ವಾಸ ಇಟ್ಕೊಂಡಿದ್ರು, ನಾನು ಸಹ ಅವ್ರ ಮೇಲೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೆ. ಅವ್ರು ಹೋದ್ಮೇಲೆ ಈ ಥರದ್ದೆಲ್ಲ ಶುರು ಮಾಡಿಕೊಂಡ್ರು. ಯಾಕೆ ಮಾಡ್ತಾರೆ? ಅಮ್ಮರು ಹೆಗಲ ಮೇಲೆ ಕೈ ಹಾಕೊಂಡು ಹೇಳಿದರು, ಎಲ್ಲರೂ ಹೋಗ್ತಾರಂತೆ, ನೀನು ಇರ್ತೀಯ ಅಂತ ಕೇಳಿದ್ರು. ಭಾರತೀಯ? ಹಾಂ, ಇರ್ತೀನಿ ಅಂತ ಹೇಳಿದೆ. 7ನೇ ದಿವಸ ನಡೆದಿರ್ತಕ್ಕಂಥದ್ದು. ಹಾಂ, ನಾನು ಹೋಗಲ್ಲ, ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದೆ. ಮತ್ತೆ ಯಾಕೆ ಬಿಟ್ಟು ಬಂದ್ರಿ? ಅದೇ ನನಗೆ ಮನಸ್ಸು ಇದಾಗಿತ್ತು ನನಗೆ. ಅಲ್ಲಿನ ವಾತಾವರಣ ಮತ್ತೆ ಅವರು ಬಿಟ್ಟು ಹೋಗಬೇಡ ಅಂತ ಹೇಳಿಲ್ವಾ? ಅವ್ರಿಗೆ ಹೇಳಿದೆ, ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ನಾನು ಹೋಗ್ತೀನಿ ಅಂತ. ಏನು ಹೇಳಿಲ್ಲ, ಹಿಂಗೆ ಅಂದ್ರೆ ಅಷ್ಟೇ, ಮುಗಿದೋಯ್ತು. ಹೇಳ್ಬೋದಾಗಿತ್ತಲ್ಲ ಅವ್ರ ಜೊತೆಗೆ. ಅವ್ರನ್ನ ನನಗೇನು ಅವ್ರ ಮೇಲೆ ದ್ವೇಷ ಇರಲಿಲ್ಲ. ಅವರು ಭಾಳ ಚೆನ್ನಾಗಿ ನೋಡ್ಕೊಂಡವ್ರು. ನಾನು ಸಹ ಅವ್ರನ್ನ ಚೆನ್ನಾಗಿ ನೋಡ್ತೀನಿ. ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇನ್ನೇನು ಬೇಕಾಗಿತ್ತು? ಯಾರನ್ನ ಬೇಕಾದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು. ನಾನು ಹೇಳ್ಕೊಳ್ಳೋದಲ್ಲ. ಇಂಡಸ್ಟ್ರಿ ಗೊತ್ತಿದೆ, ರಾಜಕೀಯ ವ್ಯಕ್ತಿಗಳು ಗೊತ್ತಿದೆ ನಾನು ಯಾರು ಅಂತ, ಪ್ರಶ್ನವ್ರಿಗೆಲ್ಲ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ಸುಮಾರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ವಿಷ್ಣುವರ್ಧನ್ ಅಂದ್ಕೊಳ್ಳೇನೆ, ಅವ್ರ ಮನೆ ಅಂದ್ಕೊಳ್ಳೇನೆ ಹೌದು ಶ್ರೀಧರ್ ಅಂತ ಹೇಳ್ತಾರೆ. ಇವತ್ತು ಕೂಡ ಶ್ರೀಧರ್ ವಿಷ್ಣುವರ್ಧನ್ ಅಂತಾನೆ ಹೇಳ್ತಾರೆ. ನನ್ನ ಫೋನಲ್ಲೂ ಆಗಿದೆ. ಯಾರಿಗೂ ಗೊತ್ತಾಗಲ್ಲ ಶ್ರೀಧರ್ ಅಂತ ಹೇಳಿ ಗೊತ್ತಾಗಲ್ಲ. ಶ್ರೀಧರ್ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಗೊತ್ತಾಗದು ಅವರಿಗೆ. ಯಾಕಂದ್ರೆ ಅವರು ಆ ಥರ ಒಂದು ಇರಬೇಕಾದ್ರೂ ಸಹ ನನಗೆ ಆ ಥರ ಹೆಸರು ಕೊಟ್ಬಿಡೋದ್ರು, ಹೋಗ್ಬೇಕಾದ್ರೆ ಕೂಡ ಆ ಥರ ಹೆಸರು ಕೊಟ್ಬಿಡೋದ್ರು. ಇವತ್ತಿನ ದಿವಸ ಅಭಿಮಾನಿಗಳು ದತ್ತುಪುತ್ರ ಅಂತ ಒಂದು ಹೆಸರನ್ನು ಕೊಟ್ಟು ಇವತ್ತು ಇದು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆನಲ್ಲೂ ಕರ್ಕೊಂಡೋಗಿ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸನ್ಮಾನ ಮಾಡಿ ಅದು ಎಷ್ಟು ಇದು ಮಾಡ್ತಾರೆ ಅಂದರೆ, ಸ್ಟೇಜ್ಗೆ ಹೋಗ್ಬೇಕಾದ್ರೆ ಹೂವು ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಾನಂಥದ್ದು ಏನು ಮಾಡಿದ್ದೀನಿ. ಆದರೆ ನೀವು ಒಂದು ಕಳ್ಳತನದ ಆಪಾದನೆ ಇತ್ಯಾದಿ ನೀವು ಬರಲಿಕ್ಕೆ ಕಾರಣವಾದದ್ದು ನಿಮಗೆ ಬಹಳ ಆಘಾತ ಆಗಿರ್ಬೋದು. ಹೌದು ಹೌದು. ಯಾಕೆ ಏನು ಮಾಡಿದ್ದೀನಿ? ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ರಾತ್ರಿ ಆಗಲೂ ನಾನು ದುಡಿದಿದ್ದೇ ನನ್ನ ದೊಡ್ಡ ತಪ್ಪು ನಂದು ಅನ್ನಿಸ್ತಾ ಇದೆ. ಯಾಕೆ? ಆ ಒಂದು ಜೀವಗೋಸ್ಕರ ನಾನು ದುಡಿದ್ದೀನಿ. ಅವರು ಒಂದು ಮಾತಿಗೋಸ್ಕರ ಅದು ದುಡಿದಿದ್ದೀನಿ ನಾನು ಇವತ್ತು. ವಿಷ್ಣುವರ್ಧನ್ ಇಲ್ಲದ 2 ವರ್ಷ ಭಾಳ ಕಷ್ಟ ಆಗಿರ್ಬೇಕಲ್ಲ ನಿಮಗೆ? ಆ ಇಡೀ ಮನೆಯಲ್ಲಿ
ಎಲ್ಲಿ ಹೋದ್ರು ಅವರೇ ಕಾಣ್ತಾ ಇದ್ರೆ. ಅವರು ಯಾವತ್ತು ಹೋದ್ರು ಅವತ್ತಿಂದ ನನಗೆ ಅದನ್ನ ಇವತ್ತು ಕಾಡ್ತಾ ಇದೆ. ನನಗೆ ಇವತ್ತು ಆ ಒಂದು ನೋವು ಕಾಡ್ತಾ ಇದೆ. ನನಗೆ ಕಳ್ಕೊಂಡಿದ್ದೀನಿ. ನಮ್ಮ ತಂದೆ ಹೋಗಿದ್ದು ಕೂಡ ನನಗೆ ಇದೆಯೋ ಇಲ್ಲ ಗೊತ್ತಿಲ್ಲ. ನನಗೆ ಅವ್ರು ಹೋಗಿರೋದು ನನಗಿದೆ. ಅವ್ರ ತಾಯಿಯವರಾಗಿರ್ಬೋದು, ಅದಿದೆ ನನಗೆ. ತಾಯಿ ಮಗನ ಸಂಬಂಧ ಹೇಗಿತ್ತು ವಿಷ್ಣು? ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಚೆನ್ನಾಗಿರೋದ್ರಿಂದನೇ ಅವರು ನನ್ನ ಮೇಲೆ ಇಷ್ಟು ಇದು ಮಾಡಿದ್ರು. ಅವರು ತಂದೆಯ ನೆನಪನ್ನು ಮಾಡ್ತಾ ಇದ್ರು ಅವರು. ಹೇಳೋರು, ಅವ್ರ ತಾಯಿ ಹೇಳೋರು, ಅವರು ಹೇಳೋರು. ಅವರು ನನ್ನ ಹತ್ರನೇ ಹೇಳೋರಲ್ಲ, ನಮ್ಮ ತಂದೆ ಇದ್ರೆ ತುಂಬ ಸ್ಟ್ರಿಕ್ಟು ಅಂತ ಹೇಳೋರಲ್ಲ, ನನ್ನ ಹತ್ರ ಹೇಳ್ತಾ ಇದ್ರು ತುಂಬ ಸ್ಟ್ರಿಕ್ಟ್ ನಮ್ಮ ತಂದೆ ಅಂತೇಳಿ. ಬಾಲ್ಯದಲ್ಲಿ ಬಹಳ ಪೋಖರಿ ಅಂತ ಕೇಳಿದ್ದೆ ನಾನು ಅವರನ್ನ. ಬಾಲ್ಯದಲ್ಲಿ ಅವರು ತಾಯಿನೇ ಹೇಳೋರಲ್ಲ, ಅಯ್ಯೋ ತುಂಬ ತುಂಟ ಇವ್ರು ಇಂತೆಲ್ಲ ಹೇಳೋರು. ಅವ್ರ ತಾಯಿನೇ ಹೇಳೋರು ತುಂಬಾನೇ ತುಂಟ, ಗಲಾಟ ಮಾಡೋರು, ತುಂಬಾನೇ ಇದು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಆ ಸ್ವಭಾವ ಜೀವನದಲ್ಲಿ ಇತ್ತ ಮುಂದುವೆ? ಇಲ್ಲ, ಮುಂದೆ ಆಮೇಲೆ ಏನೂ ಇರಲಿಲ್ಲ ಅವ್ರಿಗೆ. ಆ ಒಂದು ಸ್ವಭಾವ ಇರಲಿಲ್ಲ. ಮೊದಲಿನ ಥರ ಎಲ್ಲ ಇದ್ದರೆ ಭಾಳ ಕಷ್ಟ, ಅಷ್ಟು ಇದಾಗಿದ್ದಂತೆ. ಅದು ಏನೂ ಇರಲಿಲ್ಲ. ಆಮೇಲೆ ಅವನಂತೂ ಭಾಳ ಮಗು ಥರ ಆಗ್ಬಿಟ್ರು ಅವರು. ನಿಮ್ಗೆ ಈಗಲೂ ವಿಷ್ಣುವರ್ಧನ್ ಅಂದ ತಕ್ಷಣ ಕಾಡುವ ನೆನಪುಗಳೇನು? ಅವರು ಬರ್ತೀನಿ ಅಂತ ಹೇಳಿ ಹೋದ್ರಲ್ಲ, ನಾಳೆ ಬರ್ತೀನಿ ಅಂದರು, ನಾಳೆ ಬರಲಿಲ್ವ ಅಂತ ಇವತ್ತು ಕಾಡ್ತಾ ಇದ್ದೀನಿ ನನಗೆ. ನಾಳೆ ಬೆಳಗ್ಗೆ ಬಂದ್ಬಿಡ್ತು, 9:00 ಬರ್ತೀನಿ ಅಂತ ಬಿಟ್ಟು ಹಿಂದಿನ ದಿವಸ ರಾತ್ರಿ 9:00 ಮಾತಾಡಿದ್ದಾರೆ, ಅಲ್ಲಿ ಇಲ್ವಲ್ಲ, ಅದು ಕಾಡ್ತಾ ಇದೆ, ಇವತ್ತು ಕಾಡ್ತಾ ಇದೆ ನನಗೆ. ನಿಮಗೆ ಅದರ ನಿರೀಕ್ಷೆನೇ ಇಲ್ಲ ಅಲ್ಲ? ಇಲ್ಲ, ನನಗೆ ಇವತ್ತೂ ಇಲ್ಲ. ನನಗೆ ನಾನೇ ಅವರ ಇದು ಅಗ್ನಿಸ್ಪರ್ಶ ಮಾಡ್ತೀನಿ ಅಂತ ಕೂಡ ನನಗಿದಿಲ್ಲ. ಅಷ್ಟೊಂದು ಇದರ ಹಚ್ಕೊಂಡಿದ್ದರಿಂದ ನನಗೊಂದು 5 ಸಿಕ್ತು ಅನ್ಸುತ್ತೆ ನನಗೆ. ದೇವ್ರ ಪೂಜೆ ಎಲ್ಲ ಭಾಳ ಭಕ್ತಿಯಿಂದ ಮಾಡ್ತಾ ಇದ್ರು. ತುಂಬಾನೇ ಮಾಡ್ತಾಯಿದ್ರು. ಮೊದಲು ನಾನು ಮಾಡ್ತಾ ಇದ್ದೆ, ಮನೆಯವ್ರು ಮಾಡೋರು. ಆಮೇಲೆ ಮನೆಗೆ ಒಬ್ಬರು ಪೂಜೆಗೆ ಮಾಡೋಕ್ಕೋಸ್ಕರನೇ ಒಬ್ಬರನ್ನ ಇಟ್ಟಿದ್ರು. ಭಾಳ ಇದು ಹೋಮಗಳೆಲ್ಲ ಅವರೇ ಕೂತ್ಕೊಂಡು ಮಾಡೋದ್ರಲ್ಲ, ತುಂಬ ಚೆನ್ನಾಗಿ ಮಾಡೋರು. ಕೃಷ್ಣ ಜನ್ಮಾಷ್ಟಮಿ ಮಾಡೋರು, ತುಂಬ ಚೆನ್ನಾಗಿ ಮಾಡೋರು. ಪ್ರತಿಯೊಂದು ಹಬ್ಬಗಳೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋದೇನು ಭಾಳ ಇದಾಗಿತ್ತು. ದೇವಸ್ಥಾನಗಳಿಗೆ ಹೋದ್ರು ಅಷ್ಟೇ, ಅವ್ರ ಜೊತೆಗೆ ನಾವು ಕರ್ಕೊಂಡು ಹೋಗೋರು, ಡೈರೆಕ್ಟಾಗಿ ಇದು ಮಾಡೋರು. ಧರ್ಮಸ್ಥಳಕ್ಕೆ ಹೋದ್ರು ವೀರೇಂದ್ರ ಹೆಗಡೆ ಹತ್ರ ಹೇಳೋರು, ಇವ್ನು ನನ್ನ ಮಕ್ಕಳು ಅಂತಲೇ ಹೇಳೋರು. ನಾವು ಆಸ್ತಿಗೆ ಮಕ್ಕಳಲ್ಲ, ಪ್ರೀತಿಗೆ ಮಕ್ಕಳು ನಾವು. ಕರೆಕ್ಟ್. ನಮಗೆ ಆಸ್ತಿ ಬೇಕಾಗಿಲ್ಲ, ಅವರೇ ನಮ್ಮ ಆಸ್ತಿ. ಇವತ್ತು ಒಂದು ಚಿಕ್ಕ ಆಸ್ತಿಗೋಸ್ಕರ ನಾವು ಹೊಡೆದಾಡ್ತಾ ಇದ್ದೀವಿ. ಇವತ್ತು ಯಾರಿಗೂ ಬೇಕಾಗಿಲ್ಲ, ಅದು ನಮ್ಗೆ ಬೇಕು.